ಇಂದಿನಿಂದ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಆರಂಭ ಆಗಲಿದೆ. ಸರ್ಕಾರಿ ಅತಿಥಿ ಗೃಹದ ಬಳಿ ಬೌನ್ಸರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಸೇರಿ ಯಾರೂ ಒಳಗಡೆ ಹೋಗದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ಈಗ ಕೋರ್ಟ್ ಕೂಡ ದರ್ಶನ್ಗೆ ಅನುಮತಿಯನ್ನು ಕೊಟ್ಟಿದೆ. ಮತ್ತೆ ಬಣ್ಣ ಹಚ್ಚಲಿಕ್ಕೆ ತಯಾರಾಗಿದ್ದಾರೆ ದರ್ಶನ್. ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾರೂ ಕೂಡ ಒಳಗಡೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರಿನ ನಜರಾಬಾದ್ನಲ್ಲಿದೆ ಸರ್ಕಾರಿ ಅತಿಥಿ ಗೃಹ. ಚಿತ್ರತಂಡದವರಿಗೆ ಮಾತ್ರ ಸರ್ಕಾರಿ ಅತಿಥಿ ಗೃಹಕ್ಕೆ ಹೋಗಲಿಕ್ಕೆ ಅವಕಾಶಗಳಿದ್ದಾವೆ. ಗೆಸ್ಟ್ ಹೌಸ್ನ 3 ದ್ವಾರದಲ್ಲೂ ಬೌನ್ಸರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಶೂಟಿಂಗ್ ನಡೆಯಲಿದೆ. ದರ್ಶನ್ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಎಲ್ಲ ಆರೋಪ ಜೈಲುವಾಸ ಆದಮೇಲೆ, ಯಾಕಂತಂದರೆ ಡೆವಿಲ್ ಸಿನಿಮಾದ ನಿರ್ಮಾಪಕರಿಗೆ ಡವಡವ ಶುರುವಾಗಿಬಿಟ್ಟಿತ್ತು. ದರ್ಶನ್ ಜೈಲು ಸೇರಿದ ಮೇಲೆ ಈಗ ಮತ್ತೆ ಶೂಟಿಂಗಲ್ಲಿ ದರ್ಶನ್ ಇವತ್ತಿನಿಂದ ಬ್ಯುಸಿ ಆಗ್ತಾರೆ. ಮೈಸೂರಿನಲ್ಲೇ ಶೂಟಿಂಗ್ ಇರುತ್ತೆ. ಅದರಲ್ಲೂ ಸರ್ಕಾರಿ ಗೆಸ್ಟ್ ಹೌಸ್ ಇದೆ. ಅಲ್ಲಿ ಒಂದು ಯಾವುದೋ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಸೀನ್ ಇದೆ. ಅಲ್ಲಿ ಬೌನ್ಸರ್ಗಳನ್ನು ನಿಯೋಜನೆ ಮಾಡಿದ್ದಾರೆ. 3 ಗೇಟ್ ಇದ್ದಾವೆ ಎಲ್ಲ ಕಡೆ. ಯಾಕಂದರೆ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಬರಬಹುದು ಶೂಟಿಂಗ್ ಸೆಟ್ಗೆ ಅಂಥೇಳಿ. ಮೈಸೂರಿನಲ್ಲೂ ಕೂಡ ಹೆಚ್ಚಿನ ಅಭಿಮಾನಿಗಳನ್ನು ದರ್ಶನ ಹೊಂದಿದ್ದಾರೆ. ಹಾಗಾಗಿ ಮತ್ತೆ ಗಲಾಟೆಗಳು ಉಂಟಾಗಬಾರ್ದು ಅಂತೇಳಿ ಮೈಸೂರಿನ ನಜರಾಬಾದ್ನಲ್ಲಿದೆ ಈ ಸರ್ಕಾರಿ ಅತಿಥಿ ಗೃಹ. ಚಿತ್ರತಂಡವ್ರಿಗೆ ಮಾತ್ರ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ ಚಿತ್ರತಂಡದವರು ಶೂಟಿಂಗ್ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅಭಿಮಾನಿಗಳಿಗೂ ಈ ವಿಚಾರ ಹೋಗಿದೆ. ಬೇರೆ ಬೇರೆ ಕಡೆಯಿಂದಲೂ ಕೂಡ ದರ್ಶನ್ ಅವ್ರನ್ನ ನೋಡಬೇಕು ಅನ್ನುವಂತಹ ಆಸೆಯಿಂದ ಸಾಕಷ್ಟು ಜನ ಮೈಸೂರು ಕಡೆಗೆ ಹೋಗ್ತಾ ಇದ್ದಾರಂತೆ. ಇದನ್ನು ಅರಿತಂತಹ ಪೊಲೀಸರು ಭಾರೀ ಬಂದೋಬಸ್ತನ್ನು ಮಾಡಿದ್ದಾರೆ. ನಾವೇ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಇದೇ ಜಾಗದಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆರಂಭ ಆಗುತ್ತೆ. ಯಾಕೆಂದರೆ ಸುಮಾರು 8-9 ತಿಂಗಳು ದರ್ಶನ್ ಜೈಲಲ್ಲಿದ್ದರು. 6 ತಿಂಗಳುಗಳ ಕಾಲ. ಅದಾದ ಮೇಲೆ ಅವರು ಸರ್ಜರಿ ವಿಚಾರ ಸಂಬಂಧಪಟ್ಟಂತೆ ರೆಸ್ಟ್ ಮಾಡ್ತಾಯಿದ್ರು. ಈಗ ಬೆನ್ನು ಇನ್ನೂ ಕೂಡ ಅವ್ರಿಗೆ ಕಂಪ್ಲೀಟಾಗಿ ನಿವಾರಣೆ ಆಗಿಲ್ಲ. ಅದರ ಮಧ್ಯೆ ಈಗ ಅಲ್ಲಿನ ಸಿನಿಮಾಗೆ ಸಹಿ ಹಾಕಿದ್ರು, ಡೆವಿಲ್ ಸಿನಿಮಾ. ಅದನ್ನು ಪೂರ್ಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಈಗ ಪೊಲೀಸ್ ಬಂದೋಬಸ್ತೇನಿದೆ. ಸಿನಿಮಾ ಚಿತ್ರೀಕರಣ ಆಗುತ್ತೆ, ಅಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಬೌನ್ಸರ್ಗಳನ್ನು ಕೂಡ ಕರೆಸಿಕೊಂಡಿದ್ದಾರೆ. ಯಾಕಂದರೆ ಅಭಿಮಾನಿಗಳು ಮತ್ತೆ ಅಲ್ಲಿ ಬಂದು ಗಲಾಟೆ ಮಾಡೋದಾಗಿರ್ಬೋದು, ಅಥವಾ ದರ್ಶನ್ ಅವ್ರನ್ನ ನೋಡಬೇಕು ಅನ್ನುವಂತಹ ಆಸೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸಹಜವಾಗಿ ಆಗುತ್ತೆ. ಯಾಕೆಂದರೆ ದರ್ಶನ್ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ತಿಲ್ಲ. ಕೋರ್ಟ್ಗೆ ಹಾಜರಾಗೋದು, ಇತ್ತೀಚೆಗೆ ಮದುವೆ ಸಮಾರಂಭಕ್ಕೊಂದು ಹೋಗಿದ್ದು, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನೋಡಿದ್ವಿ ಹೇಗೆ ಅಭಿಮಾನಿಗಳು ಮುತ್ಕೊಂಡಿದ್ರು ಅವ್ರನ್ನ ಅಂಥೇಳಿ. ಅದ್ಯಾವುದೂ ಕೂಡ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈಗ ಪೊಲೀಸರು ಕೂಡ ಭಾರೀ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಮೈಸೂರಿನಲ್ಲೇ ಸಾಕಷ್ಟು ದಿನಗಳ ಕಾಲ ಶೂಟಿಂಗ್ ನಡೆಯುತ್ತೆ. ಬಟ್ ನೋಡಬೇಕೀಗ ಹೊರದೇಶದಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಅದೆಲ್ಲ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಅಂಥೇಳಿ. ಮೊದಲು ಅವ್ರಿಗೆ ಕೋರ್ಟ್ನಿಂದ ಪರ್ಮಿಷನ್ ಸಿಗೋದು ಕಾಯ್ತಾ ಇದ್ದರು. ಈಗ ಕೋರ್ಟ್ ಅವ್ರಿಗೆ ಅವಕಾಶವನ್ನು ಸಿಕ್ಕಿದೆ. ಇದರಲ್ಲೂ ಕೂಡ ಅವ್ರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುನೀತ್. ಈಗ ದರ್ಶನ್ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಒಂದು ಲಾಂಗ್ ಗ್ಯಾಪ್ ಮಧ್ಯೆ ಅಭಿಮಾನಿಗಳು ಅವ್ರನ್ನ ಸಹಜವಾಗಿ ನೋಡಬೇಕು ಅನ್ನುವಂಥ ಕುತೂಹಲದಿಂದ ಮೈಸೂರು ಕಡೆಗೇನೋ ಬರ್ತಾ ಇದ್ದಾರಂತೆ. ಹಾಗಾಗಿ ಸದ್ಯಕ್ಕೆ ಸರ್ಕಾರಿ ಅತಿಥಿ ಗೃಹದ ಸುತ್ತಮುತ್ತಲೂ ಯಾವ ರೀತಿ ಬಂದೋಬಸ್ತನ್ನು ಮಾಡಿದ್ದಾರೆ? ಎಷ್ಟು ದಿನಗಳ ಕಾಲ ಈ ಶೂಟಿಂಗ್ ನಡೆಯುತ್ತೆ? ಪ್ರಭು, ಇದು ಬಹಳ ಪ್ರಮುಖವಾದಂತಹ ಒಂದು ಅಂಶ. ಯಾಕಂದ್ರೆ ಕಳೆದ 10 ತಿಂಗಳ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೈಸೂರಿನಲ್ಲಿ ಅರೆಸ್ಟ್. ಇಲ್ಲಿ ಅದು ಕೂಡ ಡೆವಿಲ್ ಅನ್ನೋ ಒಂದು ಸಿನಿಮಾದ ಚಿತ್ರೀಕರಣದಲ್ಲಿ ಮೈಸೂರಿನಲ್ಲೇ ಇರ್ತಾರೆ. ಆ ಒಂದು ಸಂದರ್ಭದಲ್ಲೇ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗ್ತಕ್ಕಂಥದ್ದು. ನಂತರ ಜಾಮೀನಿನ ಮೇಲೆ ಬಂದಂತಹ ದರ್ಶನ್ ಮೈಸೂರಿನಲ್ಲಿ 2 ಬಾರಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡಿದ್ರು. ಜೊತೆಗೆ ಈಗ ಆ ಜಾಮೀನಿನಿಂದ ನಿರಾಳರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ 10 ತಿಂಗಳ ನಂತರ ಮತ್ತೆ ಅದೇ ಡೆವಿಲ್ ಚಿತ್ರೀಕರಣ ಆರಂಭವಾಗ್ತಾ
ಇರತಕ್ಕಂಥದ್ದು. ಅದು ಇವತ್ತಿನಿಂದ ಆರಂಭವಾಗ್ತಾ ಇರುವಂತಹ ಒಂದು ಚಿತ್ರೀಕರಣ ಮೈಸೂರಿನ ಸರ್ಕಾರಿ ಅತಿಥಿ ಗೃಹ ಜೊತೆಗೆ ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ಏನಿದೆ, ಈ ಎರಡೂ ಭಾಗಗಳಲ್ಲಿ ಚಿತ್ರೀಕರಣವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ದರ್ಶನ್ ಅಭಿಮಾನಿಗಳು ಮೈಸೂರು ಮತ್ತೆ ಮಂಡ್ಯ ಭಾಗಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸೂಕ್ತವಾದಂತಹ ಭದ್ರತೆಯನ್ನ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಡೆವಿಲ್ ಚಿತ್ರತಂಡ ಮೈಸೂರಿನಲ್ಲಿ ದರ್ಶನ್ ಅವರು ಚಿತ್ರೀಕರಣವನ್ನು ಮಾಡಲಿಕ್ಕೋಸ್ಕರ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅವರು ಅನುಮತಿಯನ್ನ ಕೋರಿರ್ತಾರೆ. ದರ್ಶನ್ ಅನುಮತಿ ಕೋರಿರ್ತಾರೆ. ಈ ಒಂದು ಅನುಮತಿಗೆ ಸಮ್ಮತಿಯನ್ನು ನೀಡತಕ್ಕಂಥ ಒಂದು ಕೆಲಸವನ್ನ ಕಾನೂನು ಸುವ್ಯವಸ್ಥೆ DCP ಮುತ್ತುರಾಜ್ ಅವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗ ಏನು ಶೂಟಿಂಗ್ ನಡೆಯುತ್ತೆ ಆ ಒಂದು ಶೂಟಿಂಗ್ ನಡೀತಕ್ಕಂಥ ಸ್ಥಳದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಇಲ್ಲಿ ಎಲ್ಲಿಯೂ ಕೂಡ ಯಾವುದೇ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಹೆಚ್ಚಿನದಾಗಿ ಅಭಿಮಾನಿಗಳು ಸೇರಿದಿರೋ ರೀತಿಯಲ್ಲಿ ಅವರು ಭದ್ರತೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ದರ್ಶನ್ ಜಾಮೀನಿನ ಮೇಲೆ ಹೊರ ಇರತಕ್ಕಂಥದ್ದು. 10 ತಿಂಗಳ ನಂತರ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಮೈಸೂರು ಭಾಗದಲ್ಲಿ ಇರತಕ್ಕಂಥ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ನೆರೆಯುವಂತಹ ಒಂದು ಸಾಧ್ಯತೆ ಇದೆ. ಜೊತೆಗೆ ಚಿತ್ರತಂಡವೂ ಕೂಡ ಡೆವಿಲ್ ಚಿತ್ರತಂಡ ಏನಿದೆ ಆ ಒಂದು ಚಿತ್ರತಂಡ ಮೈಸೂರಿನ ಸರ್ಕಾರಿ ಅತಿಥಿ ಗೃಹ ಏನಿದೆ ಈ ಒಂದು ಗೃಹದ 3 ದ್ವಾರಗಳಿರ್ತಕ್ಕಂಥದ್ದು. 3 ಬಾಗಿಲ ಬಳಿಯೂ ಕೂಡ ಬೌನ್ಸರ್ಸ್ಗಳನ್ನು ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಬೆಳಗಿನಿಂದಲೇ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದಲೇ ಬೌನ್ಸರ್ ಇಲ್ಲಿ ಪ್ರತಿಯೊಂದು ದ್ವಾರದಲ್ಲೂ ಅಂದರೆ 3 ದ್ವಾರಗಳಿದ್ದಾವೆ. ಈ ಒಂದು ದ್ವಾರದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ಅಭಿಮಾನಿಗಳಿರ್ಬೋದು, ಹೊರಭಾಗದವರು ಇರ್ಬೋದು, ಇವರು ಯಾರು ಕೂಡ ಎಂಟ್ರಿ ಆಗದಿರೋ ರೀತಿಯಲ್ಲಿ ಕೇವಲ ಚಿತ್ರತಂಡ ಏನು ಆ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಅವಕಾಶವನ್ನ ಕೊಡಲಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ದರ್ಶನ್ ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗಲಿಕ್ಕೆ ಎಷ್ಟು ಹೊತ್ತಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಮುಖ್ಯವಾಗಿ ಈಗಾಗಲೇ ಚಿತ್ರದ ನಿರ್ದೇಶಕರು ಇರಬಹುದು, ಜೊತೆಗೆ ಚಿತ್ರದ ಟೆಕ್ನಿಷಿಯನ್ಸ್ಗಳೇನಿರ್ತಾರೆ ಅಲ್ಲಿ ಇರತಕ್ಕಂಥ ಕೆಲಸಗಾರರಿದ್ದಾರೆ, ಇವರೆಲ್ಲರೂ ಕೂಡ ಆ ಒಂದು ಸರ್ಕಾರಿ ಅತಿಥಿ ಗೃಹದ ಒಳಭಾಗದಲ್ಲಿ ನೆರೆದಿರ್ತಕ್ಕಂಥದ್ದು. ಇನ್ನು ದರ್ಶನ್ಗಾಗಿ ಮಾತ್ರ ಕಾದು ಕುಳಿತಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲೆಂಜಿಂಗ್ ಈ ಅವರ ಒಂದು ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾರೆ. ಆ ಒಂದು ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಕ್ಕಂಥ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ವಾಪಸ್ ಹೋಗ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಎಲ್ಲಿಯೂ ಕೂಡ ಅಭಿಮಾನಿಗಳು ಚಿತ್ರೀಕರಣಕ್ಕೆ ತೆರಳದೇ ಇರೋ ರೀತಿಯಲ್ಲಿ ಅಲ್ಲಿ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಮುಂದಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಏನ್ ಮಾಡ್ತಾರೆ, ಇದು ಯಾವ ಕೂಡ ಆಗದೇ ಇರೋ ರೀತಿಯಲ್ಲಿ ಬೌನ್ಸರ್ಸ್ಗಳ ಒಂದು ನಿಯೋಜನೆ ಮಾಡೋದ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿಯನ್ನು ಈ ಒಂದು ಚಿತ್ರೀಕರಣ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಜೊತೆಗೆ ಹೆಚ್ಚಿನದಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ನಟನನ್ನ ನೋಡ್ಲಿಕ್ಕೆ ಬರ್ತಾ ಇರತಕ್ಕಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ದರ್ಶನ್ ಕಳೆದ 10 ತಿಂಗಳಿನಿಂದಲೂ ಕೂಡ ಡೆವಿಲ್ ಚಿತ್ರೀಕರಣದಿಂದ ದೂರ ಹೊಂದಿದ್ರು. ಜೊತೆಗೆ ಮುಖ್ಯವಾಗಿ ಅವರು ಅನಾರೋಗ್ಯದ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ರು. ಜೊತೆಗೆ ಜೈಲು ಪಾಲದಂತಿರ್ಬೋದು, ಇದನ್ನೆಲ್ಲದನ್ನ ಹೊರತುಪಡಿಸಿ ಇದೀಗ ಆ ಒಂದು ಡೆವಿಲ್ ಚಿತ್ರೀಕರಣ ಆರಂಭವಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಈಗ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮೈಸೂರಿನ ಅತಿಥಿ ಗೃಹ ಇದೆ, ಸರ್ಕಾರಿ ಅತಿಥಿ ಗೃಹ. ಈ ಒಂದು ಅತಿಥಿ ಗೃಹದಲ್ಲಿ ಪೊಲೀಸರ ಜೊತೆಗೆ ಬೌನ್ಸರ್ಸ್ ನಿಯೋಜನೆ ಮಾಡುವ ಮುಖಾಂತರ ಅಭಿಮಾನಿಗಳು ಎಲ್ಲಿಯೂ ಕೂಡ ತೆರಳಿದ ರೀತಿಯಲ್ಲಿ ಯಾವುದೇ ಸಮಸ್ಯೆ ಆಗಿರೋ ರೀತಿಯಲ್ಲಿ ಇಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿರತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.